ನಾನ್ ಶ್ರೀಲಕ್ಷ್ಮಿ ಅಭಿಜಿತ್. ನಾಳೆ ದೆಹಲಿ ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ. ಆಪ್ ಹ್ಯಾಟ್ರಿಕ್ ಕನಸು ನನ್ಸಾಗತ್ತಾ ಇಲ್ಲ 27 ವರ್ಷಗಳ ಬಳಿಕ ಬಿಜೆಪಿ ಗದ್ದುಗೆ ಹಿಡಿಯುತ್ತಾ ಅನ್ನುವ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ನಾಳೆ ರಾಷ್ಟ್ರ ರಾಜಧಾನಿ ದೆಹಲಿ ದೊರೆ ಭವಿಷ್ಯ. 27 ವರ್ಷ ಬಳಿಕ ಗದ್ದುಗೆ ಹಿಡಿಯುತ್ತಾ ಬಿಜೆಪಿ. ಎಎಪಿ ಹ್ಯಾಟ್ರಿಕ್ ಕನಸು ನನಸಾಗತ್ತಾ ಭಗ್ನವಾಗುತ್ತಾ? ನಾಳೆ ದೆಹಲಿ ವಿಧಾನಸಭಾ ದಂಗಲ್ನ ಫಲಿತಾಂಶ ಹೊರಬೀಳಲಿದೆ. ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ತ್ರಿಕೋನ ಫೈಟ್ ಇದ್ದು 70 ವಿಧಾನಸಭಾ ಕ್ಷೇತ್ರಗಳ ಭವಿಷ್ಯ ನಾಳೆ ಜಗತ್ ಜಾಹೀರಾತಾಗಲಿದೆ. ಬೆಳಗ್ಗೆ 8 ಗಂಟೆಯಿಂದಲೇ ಮತ ಎಣಿಕೆ ಕಾರ್ಯ ಶುರುವಾಗಲಿದ್ದು 3ನೇ ಬಾರಿಗೆ ದೆಹಲಿಯಲ್ಲಿ ಗೆದ್ದು ಗದ್ದುಗೆ ಏರೋ ಕನಸು ಅರವಿಂದ್ ಕೇಜ್ರಿವಾಲ್ಗೆ ಚುನಾವಣೋತ್ತರ ಸಮೀಕ್ಷೆಗಳು ತಣ್ಣೀರು ಎರಚಿವೆ. ಇನ್ನು ಸದ್ಯ ಬಿಜೆಪಿಗೆ ಡೆಲ್ಲಿ ಪಟ್ಟ ಎಂಬ ಭವಿಷ್ಯ ನುಡಿದಿವೆ. ಅಧಿಕಾರದಲ್ಲಿರೋ ಆಪ್ಗೆ ಪ್ರತಿಷ್ಠೆಯ ಕದನ ಇದಾಗಿದ್ರೆ ಕಾಂಗ್ರೆಸ್ಗೆ ಈ ಹಿಂದೆ ಪಟ್ಟ ಗಿಟ್ಟಿಸಿದಂತೆ ಮತ್ತೆ ಪುಟಿದೇಳುವ ತವಕ. ಬಿಜೆಪಿಗೆ ರಾಷ್ಟ್ರ ರಾಜಧಾನಿಯನ್ನ ಕಬ್ಜಾ ಮಾಡುವ ಕಾತಿರ. ಆದ್ರೆ ಯಾರಿಗೆ ಹಸ್ತಿನಾಪುರದ ಪಟ್ಟ ಅನ್ನೋದು ನಾಳೆಯ ಫಲಿತಾಂಶದಲ್ಲಿ ತಿಳಿಯಲಿದೆ. ಬಿಜೆಪಿಯ ತೆಕ್ಕೆಗೆ ಇಂದ್ರಪ್ರಸ್ಥ ಅಂತ ಸಮೀಕ್ಷೆ ಭವಿಷ್ಯ. ಇವಿಎಂ ಮತಪೆಟ್ಟಿಗೆಯಲ್ಲಿ ಮತದಾರ ಬರೆದಿರೋ ಭವಿಷ್ಯ ಅಡಕವಾಗಿದೆ. 70 ವಿಧಾನಸಭಾ ಕ್ಷೇತ್ರಗಳಿಗೆ 699 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಯಾರಿಗೆ ಗೆಲುವು, ಯಾರಿಗೆ ಸೋಲು ಅನ್ನೋದನ್ನ ನಾಳೆ ಗೊತ್ತಾಗಲಿದೆ. ಮ್ಯಾಟ್ರೈಸ್ ಎಲೆಕ್ಷನ್ ಎಕ್ಸಿಟ್ ಪೋಲ್ ಪಕ್ಷ ವೋಟ್ ಶೇರ್. ಮ್ಯಾಟ್ರಿಚ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 46% ಮತ ಪಡೆದು 35ರಿಂದ 40 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಎಎಪಿ 44% ಮತ ಪಡೆದು 32ರಿಂದ 37 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ 8% ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು 2% ಮತ ಪಡೆಯಲಿದೆಯಂತೆ. ಬಿಜೆಪಿ ಭರ್ಜರಿ ಬಹುಮತ ಎಂದ ಪಿಮಾಕ್ಯೂ. ಪಿಮಾಕ್ಯೂ ಮತದಾನೋತ್ತರ ಸಮೀಕ್ಷೆ ಪಕ್ಷ ವೋಟ್ ಶೇರ್. ಪಿಮಾಕ್ಯೂ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 45% ಮತ ಪಡೆದು 39ರಿಂದ 49 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಎಎಪಿ 42% ಮತ ಪಡೆದು 21ರಿಂದ 31 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ 9% ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು 4% ಮತ ಪಡೆಯಲಿದೆಯಂತೆ. 19 ಸೆಂಟರ್ನಲ್ಲಿ ಮತ ಎಣಿಕೆ ಕಾರ್ಯ. ಇವಿಎಂ ಇರಿಸಿದ್ದ ಸೆಂಟರ್ಗಳ ಸುತ್ತ 3 ಸುತ್ತಿನ ಭದ್ರತೆ ಒದಗಿಸಲಾಗಿರುವ 70 ಸ್ಟ್ರಾಂಗ್ ರೂಮ್ಗಳಲ್ಲಿ ಇರಿಸಲಾಗಿದೆ. ಈ ಪೈಕಿ 19 ಸೆಂಟರ್ಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಒಟ್ಟಾರೆ ನಾಳೆ ದೆಹಲಿ ಸುಲ್ತಾನ ಯಾರಾಗ್ತಾರೆ ಎಂಬುದಕ್ಕೆ ನಾಳೆ ತೆರೆ ಬೀಳಲಿದ್ದು ಈಗಾಗಲೇ ಬಿಜೆಪಿ ಮತ್ತು ಎಎಪಿ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಸೂಪರ್ ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನಾಳೆ ದೆಹಲಿ ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ. ಆಪ್ ಹ್ಯಾಟ್ರಿಕ್ ಕನಸು ನನ್ಸಾಗತ್ತಾ ಇಲ್ಲ 27 ವರ್ಷಗಳ ಬಳಿಕ ಬಿಜೆಪಿ ಗದ್ದುಗೆ ಹಿಡಿಯುತ್ತಾ ಅನ್ನುವ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ರಾಜಧಾನಿ ದೆಹಲಿ ದೊರೆ ಭವಿಷ್ಯ. 27 ವರ್ಷ ಬಳಿಕ ಗದ್ದುಗೆ ಹಿಡಿಯುತ್ತಾ ಬಿಜೆಪಿ. ಎಎಪಿ ಹ್ಯಾಟ್ರಿಕ್ ಕನಸು ನನಸಾಗತ್ತಾ ಭಗ್ನವಾಗುತ್ತಾ? ನಾಳೆ ದೆಹಲಿ ವಿಧಾನಸಭಾ ದಂಗಲ್ನ ಫಲಿತಾಂಶ ಹೊರಬೀಳಲಿದೆ. ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ತ್ರಿಕೋನ ಫೈಟ್ ಇದ್ದು 70 ವಿಧಾನಸಭಾ ಕ್ಷೇತ್ರಗಳ ಭವಿಷ್ಯ ನಾಳೆ ಜಗತ್ ಜಾಹೀರಾತಾಗಲಿದೆ. ಬೆಳಗ್ಗೆ 8 ಗಂಟೆಯಿಂದಲೇ ಮತ ಎಣಿಕೆ ಕಾರ್ಯ ಶುರುವಾಗಲಿದ್ದು 3ನೇ ಬಾರಿಗೆ ದೆಹಲಿಯಲ್ಲಿ ಗೆದ್ದು ಗದ್ದುಗೆ ಏರೋ ಕನಸು ಅರವಿಂದ್ ಕೇಜ್ರಿವಾಲ್ಗೆ ಚುನಾವಣೋತ್ತರ ಸಮೀಕ್ಷೆಗಳು ತಣ್ಣೀರು ಎರಚಿವೆ. ಇನ್ನು ಸದ್ಯ ಬಿಜೆಪಿಗೆ ಡೆಲ್ಲಿ ಪಟ್ಟ ಎಂಬ ಭವಿಷ್ಯ ನುಡಿದಿವೆ. ಅಧಿಕಾರದಲ್ಲಿರೋ ಆಪ್ಗೆ ಪ್ರತಿಷ್ಠೆಯ ಕದನ ಇದಾಗಿದ್ರೆ ಕಾಂಗ್ರೆಸ್ಗೆ ಈ ಹಿಂದೆ ಪಟ್ಟ ಗಿಟ್ಟಿಸಿದಂತೆ ಮತ್ತೆ ಪುಟಿದೇಳುವ ತವಕ. ಬಿಜೆಪಿಗೆ ರಾಷ್ಟ್ರ ರಾಜಧಾನಿಯನ್ನ ಕಬ್ಜಾ ಮಾಡುವ ಕಾತಿರ. ಆದ್ರೆ ಯಾರಿಗೆ ಹಸ್ತಿನಾಪುರದ ಪಟ್ಟ ಅನ್ನೋದು ನಾಳೆಯ ಫಲಿತಾಂಶದಲ್ಲಿ ತಿಳಿಯಲಿದೆ. ಬಿಜೆಪಿಯ ತೆಕ್ಕೆಗೆ ಇಂದ್ರಪ್ರಸ್ಥ ಅಂತ ಸಮೀಕ್ಷೆ ಭವಿಷ್ಯ. ಇವಿಎಂ
ಮತಪೆಟ್ಟಿಗೆಯಲ್ಲಿ ಮತದಾರ ಬರೆದಿರೋ ಭವಿಷ್ಯ ಅಡಕವಾಗಿದೆ. 70 ವಿಧಾನಸಭಾ ಕ್ಷೇತ್ರಗಳಿಗೆ 699 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಯಾರಿಗೆ ಗೆಲುವು, ಯಾರಿಗೆ ಸೋಲು ಅನ್ನೋದನ್ನ ನಾಳೆ ಗೊತ್ತಾಗಲಿದೆ. ಮ್ಯಾಟ್ರೈಸ್ ಎಲೆಕ್ಷನ್ ಎಕ್ಸಿಟ್ ಪೋಲ್, ಪಕ್ಷ ವೋಟ್ ಶೇರ್. ಮ್ಯಾಟ್ರಿಚ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ ಶೇಕಡ 46ರಷ್ಟು ಮತ ಪಡೆದು 35ರಿಂದ 40 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಎಎಪಿ ಶೇಕಡ 44ರಷ್ಟು ಮತ ಪಡೆದು 32ರಿಂದ 37 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ ಶೇಕಡ 8ರಷ್ಟು ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು ಶೇಕಡ 2ರಷ್ಟು ಮತ ಪಡೆಯಲಿದೆಯಂತೆ. ಬಿಜೆಪಿ ಭರ್ಜರಿ ಬಹುಮತ ಎಂದ ಪಿಮಾಕ್ಯೂ. ಪಿಮಾಕ್ಯೂ ಮತದಾನೋತ್ತರ ಸಮೀಕ್ಷೆ, ಪಕ್ಷ ವೋಟ್ ಶೇರ್. ಪಿಮಾಕ್ಯೂ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ ಶೇಕಡ 45ರಷ್ಟು ಮತ ಪಡೆದು 39ರಿಂದ 49 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಎಎಪಿ ಶೇಕಡ 42ರಷ್ಟು ಮತ ಪಡೆದು 21ರಿಂದ 31 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ ಶೇಕಡ 9ರಷ್ಟು ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು ಶೇಕಡ 4ರಷ್ಟು ಮತ ಪಡೆಯಲಿದೆಯಂತೆ. 19 ಸೆಂಟರ್ನಲ್ಲಿ ಮತ ಎಣಿಕೆ ಕಾರ್ಯ. ಇವಿಎಂ ಇರಿಸಿದ್ದ ಸೆಂಟರ್ಗಳ ಸುತ್ತ 3 ಸುತ್ತಿನ ಭದ್ರತೆ ಒದಗಿಸಲಾಗಿರುವ 70 ಸ್ಟ್ರಾಂಗ್ ರೂಮ್ಗಳಲ್ಲಿ ಇರಿಸಲಾಗಿದೆ. ಈ ಪೈಕಿ 19 ಸೆಂಟರ್ಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಒಟ್ಟಾರೆ ನಾಳೆ ದೆಹಲಿ ಸುಲ್ತಾನ ಯಾರಾಗ್ತಾರೆ ಎಂಬುದಕ್ಕೆ ನಾಳೆ ತೆರೆ ಬೀಳಲಿದ್ದು, ಈಗಾಗಲೇ ಬಿಜೆಪಿ ಮತ್ತು ಎಎಪಿ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಸೂಪರ್ ಪ್ರೈಮ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನಾಳೆ ದೆಹಲಿ ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ. ಆಪ್ ಹ್ಯಾಟ್ರಿಕ್ ಕನಸು ನನ್ಸಾಗತ್ತಾ, ಇಲ್ಲ 27 ವರ್ಷಗಳ ಬಳಿಕ ಬಿಜೆಪಿ ಗದ್ದುಗೆ ಹಿಡಿಯುತ್ತಾ ಅನ್ನುವ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ರಾಜಧಾನಿ ದೆಹಲಿ ದೊರೆ ಭವಿಷ್ಯ. 27 ವರ್ಷ ಬಳಿಕ ಗದ್ದುಗೆ ಹಿಡಿಯುತ್ತಾ ಬಿಜೆಪಿ. ಎಎಪಿ ಹ್ಯಾಟ್ರಿಕ್ ಕನಸು ನನಸಾಗತ್ತಾ, ಭಗ್ನವಾಗುತ್ತಾ? ನಾಳೆ ದೆಹಲಿ ವಿಧಾನಸಭಾ ದಂಗಲ್ನ ಫಲಿತಾಂಶ ಹೊರಬೀಳಲಿದೆ. ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ತ್ರಿಕೋನ ಫೈಟ್ ಇದ್ದು 70 ವಿಧಾನಸಭಾ ಕ್ಷೇತ್ರಗಳ ಭವಿಷ್ಯ ನಾಳೆ ಜಗತ್ ಜಾಹೀರಾತಾಗಲಿದೆ. ಬೆಳಗ್ಗೆ 8 ಗಂಟೆಯಿಂದಲೇ ಮತ ಎಣಿಕೆ ಕಾರ್ಯ ಶುರುವಾಗಲಿದ್ದು, 3ನೇ ಬಾರಿಗೆ ದೆಹಲಿಯಲ್ಲಿ ಗೆದ್ದು ಗದ್ದುಗೆ ಏರೋ ಕನಸು ಅರವಿಂದ್ ಕೇಜ್ರಿವಾಲ್ಗೆ ಚುನಾವಣೋತ್ತರ ಸಮೀಕ್ಷೆಗಳು ತಣ್ಣೀರು ಎರಚಿವೆ. ಇನ್ನು ಸದ್ಯ ಬಿಜೆಪಿಗೆ ಡೆಲ್ಲಿ ಪಟ್ಟ ಎಂಬ ಭವಿಷ್ಯ ನುಡಿದಿವೆ. ಅಧಿಕಾರದಲ್ಲಿರೋ ಆಪ್ಗೆ ಪ್ರತಿಷ್ಠೆಯ ಕದನ ಇದಾಗಿದ್ರೆ, ಕಾಂಗ್ರೆಸ್ಗೆ ಈ ಹಿಂದೆ ಪಟ್ಟ ಗಿಟ್ಟಿಸಿದಂತೆ ಮತ್ತೆ ಪುಟಿದೇಳುವ ತವಕ. ಬಿಜೆಪಿಗೆ ರಾಷ್ಟ್ರ ರಾಜಧಾನಿಯನ್ನ ಕಬ್ಜಾ ಮಾಡುವ ಕಾತಿರ. ಆದ್ರೆ ಯಾರಿಗೆ ಹಸ್ತಿನಾಪುರದ ಪಟ್ಟ ಅನ್ನೋದು ನಾಳೆಯ ಫಲಿತಾಂಶದಲ್ಲಿ ತಿಳಿಯಲಿದೆ. ಬಿಜೆಪಿಯ ತೆಕ್ಕೆಗೆ ಇಂದ್ರಪ್ರಸ್ಥ ಅಂತ ಸಮೀಕ್ಷೆ ಭವಿಷ್ಯ. ಇವಿಎಂ ಮತಪೆಟ್ಟಿಗೆಯಲ್ಲಿ ಮತದಾರ ಬರೆದಿರೋ ಭವಿಷ್ಯ ಅಡಕವಾಗಿದೆ. 70 ವಿಧಾನಸಭಾ ಕ್ಷೇತ್ರಗಳಿಗೆ 699 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಯಾರಿಗೆ ಗೆಲುವು, ಯಾರಿಗೆ ಸೋಲು ಅನ್ನೋದನ್ನ ನಾಳೆ ಗೊತ್ತಾಗಲಿದೆ. ಮ್ಯಾಟ್ರೈಸ್ ಎಲೆಕ್ಷನ್ ಎಕ್ಸಿಟ್ ಪೋಲ್, ಪಕ್ಷ ವೋಟ್ ಶೇರ್. ಮ್ಯಾಟ್ರಿಚ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ ಶೇಕಡ 46ರಷ್ಟು ಮತ ಪಡೆದು 35ರಿಂದ 40 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಎಎಪಿ ಶೇಕಡ 44ರಷ್ಟು ಮತ ಪಡೆದು 32ರಿಂದ 37 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ ಶೇಕಡ 8ರಷ್ಟು ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು ಶೇಕಡ 2ರಷ್ಟು ಮತ ಪಡೆಯಲಿದೆಯಂತೆ. ಬಿಜೆಪಿ ಭರ್ಜರಿ ಬಹುಮತ ಎಂದ ಪಿಮಾಕ್ಯೂ. ಪಿಮಾಕ್ಯೂ ಮತದಾನೋತ್ತರ ಸಮೀಕ್ಷೆ, ಪಕ್ಷ ವೋಟ್ ಶೇರ್. ಪಿಮಾಕ್ಯೂ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ ಶೇಕಡ 45ರಷ್ಟು ಮತ ಪಡೆದು 39ರಿಂದ 49 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಎಎಪಿ ಶೇಕಡ 42ರಷ್ಟು ಮತ ಪಡೆದು 21ರಿಂದ 31 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ ಶೇಕಡ 9ರಷ್ಟು ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು ಶೇಕಡ 4ರಷ್ಟು ಮತ ಪಡೆಯಲಿದೆಯಂತೆ. 19 ಸೆಂಟರ್ನಲ್ಲಿ ಮತ ಎಣಿಕೆ ಕಾರ್ಯ. ಇವಿಎಂ ಇರಿಸಿದ್ದ ಸೆಂಟರ್ಗಳ ಸುತ್ತ 3 ಸುತ್ತಿನ ಭದ್ರತೆ ಒದಗಿಸಲಾಗಿರುವ
70 ಸ್ಟ್ರಾಂಗ್ ರೂಮ್ಗಳಲ್ಲಿ ಇರಿಸಲಾಗಿದೆ. ಈ ಪೈಕಿ 19 ಸೆಂಟರ್ಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಒಟ್ಟಾರೆ ನಾಳೆ ದೆಹಲಿ ಸುಲ್ತಾನ ಯಾರಾಗ್ತಾರೆ ಎಂಬುದಕ್ಕೆ ನಾಳೆ ತೆರೆ ಬೀಳಲಿದ್ದು, ಈಗಾಗಲೇ ಬಿಜೆಪಿ ಮತ್ತು ಎಎಪಿ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.